ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸಾರಿ ವಂಶಿ, ನಿನಗ್ ಬಯಸ್ಬೇಕು ಅಂತ ಸುಮ್ನೆ ಮಾಡಿದ್ದಲ್ಲ ಇದು. ಆ ಉದ್ದೇಶನೂ ನನಗಿರ್ಲಿಲ್ಲ. ನೀನ್ ಪದೇ ಪದೇ ನನ್ ಮೇಲೆ ಡೌಟ್ ಪಡೋದನ್ನ ನೋಡಿ ಬೇಜಾರಲ್ಲಿ ಕೋದಂಡ ಅವ್ರ ಮುಂದೆ ಹಾಗೆ ಹೇಳೋಂತ ಮನಸ್ಥಿತಿ ಬಂದ್ಬಿಡ್ತು. ನನಗೆ ನಿಮ್ಮೇಲೇನೂ ಅನುಮಾನ ಇಲ್ಲ ಮಾಯಾಕ್ಕ. ಈ ಮನೇಲಿರೋ ಕಳ್ಬೇಕು ಯಾವ್ದು ಅಂತ ಗೊತ್ತಾಯ್ತಷ್ಟೆ. ವಂಶಿಗೆ ಇವ್ರ ಜೊತೆ ಏನ್ ಮಾತು? ಅದು ಇಷ್ಟು ಕುಟ್ಟಾಗಿ ಮಾತಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ನೋಡು, ನೀನು ಪದೇ ಪದೇ ನಮ್ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡ್ತಿದ್ಯಾ. ಈ ವಿಷಯ ಏನಾದ್ರೂ ಕೋದಂಡ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು ತಾನೆ? ನಾನ್ ನಿಮ್ಮೇಲೆ ಅನುಮಾನ ಪಡ್ತಿರೋದ್ ಗೊತ್ತಾದ್ರೆ ಏನಾಗತ್ತೆ ಅನ್ನೋದು ಒಂದೇ ವಿಷಯ ಅಲ್ಲ ಮಾಯಾ. ನಾನ್ ನಿಮ್ಮೇಲೇನೆ ಯಾಕೆ ಅನುಮಾನ ಪಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅನ್ನೋದನ್ನ ಮೊದ್ಲು ಯೋಚನೆ ಮಾಡಿ. ಏನ್ ಹೇಳ್ತಿದ್ಯಾ ವಂಶಿ? ನಾವ್ ಏನ್ ತಪ್ಪು ಮಾಡಿದೀವಿ? ಇರೋದನ್ನೇ ಹೇಳ್ತಿದ್ದೀನಿ. ನಿಮ್ಮ ಉದ್ದೇಶ ಏನು ಅಂತ ನನಗ್ ಗೊತ್ತಿಲ್ಲ. ಈ ಮನೇಲಾಗ್ತಿರೋ ಸಮಸ್ಯೆಗಳಿಗೆ ನಿಮ್ ಪಾಲ್ ಎಷ್ಟಿದ್ಯೋ ಅದನ್ನು ನನಗ್ ಸರಿಯಾಗಿ ಗೊತ್ತಿಲ್ಲ. ಇದನ್ನೆಲ್ಲ ನೀವ್ ಯಾಕೆ ಮಾಡ್ತಿದ್ದೀರಾ? ಇದರಿಂದ ನಿಮ್ಗೇನ್ ಲಾಭ ಅನ್ನೋದು ಕೂಡ ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಸಾಕ್ಷಿ ಇಲ್ಲ ಅಂದ್ಮೇಲೆ ಇನ್ನೊಬ್ರ ಮೇಲೆ ಅನುಮಾನ ಪಡೋದು. ಸಾಕ್ಷಿ ಇಲ್ಲ ಅಂದ್ ಮಾತ್ರಕ್ಕೆ ನೀವ್ ತಪ್ಪೇ ಮಾಡಿಲ್ಲ ಅಂತಲ್ಲ. ನನಗ್ ಒಂದ್ ವಿಷಯ ಮಾತ್ರ ಕರೆಕ್ಟಾಗಿ ಅರ್ಥ ಆಗಿದೆ. ನೀವು ಕೋದಂಡ ಭಾವ ನಂಬಿರೋ ಅಷ್ಟು ಒಳ್ಳೆಯವ್ರಂತೂ ಅಲ್ಲ. ಈ ಮನೆಯವರು ಅನುಮಾನ ಪಡ್ತಿರೋ ಹಾಗೇನೆ ನೀವಿಬ್ರು ಮುಖವಾಡ ಹಾಕೊಂಡೆ ಈ ಮನೇಲಿ ಜೀವನ ಮಾಡ್ತಾ ಇದ್ದೀರಾ. ಈ ಮುಖವಾಡ ಒಂದಲ್ಲ ಒಂದಿನ ಕಳ್ಚತ್ತೆ. ಮಾಯಾ, ಮಧ್ಯಾಹ್ನ ಆಗ್ತಾ ಬಂತು, ಇನ್ನೂ ಅಡಿಗೆ ಮಾಡಿಲ್ಲ. ಬೇಗ ಬಾ, ಇಲ್ಲ ಅಂದ್ರೆ ಮನೆಯವ್ರು ಅದಕ್ಕೂ ಕೂಗಾಡ್ತಾರೆ. ಬಾ. ಒಂದ್ ನಿಮಿಷ ನಿಲ್ಲಿ. ಹಾ, ನೀವಿಷ್ಟೆಲ್ಲ ಭಯ ಪಡ್ಬೇಡಿ. ನಾನು ನಿಮ್ ತರ ಸಾಕ್ಷಿ ಇಲ್ದೆ ಡ್ರಾಮಾ ಅಂತೂ ಮಾಡಲ್ಲ. ಆದ್ರೆ ಒಂದಂತೂ ಸತ್ಯ, ಇದು ನನ್ ಕುಟುಂಬ. ಈ ಕುಟುಂಬಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಕಾಪಾಡೋದು ನನ್ ಜವಾಬ್ದಾರಿ. ಈ ಕುಟುಂಬದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳೋದಿಕ್ಕೆ ನಾನಂತೂ ಬಿಡಲ್ಲ. ಹಾ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನೀವೇನಾದ್ರೂ ಈ ಕುಟುಂಬಕ್ಕೆ ತೊಂದರೆ ಕೊಡೋ ಉದ್ದೇಶ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ ಅಂದ್ರೆ ಅದು ನನಸಾಗೋದಿಕ್ಕೆ ನಾನಂತೂ ಬಿಡಲ್ಲ.